ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು CST ಚಾನಲ್. ಇವತ್ತು ಗೋಧಿ ಹಿಟ್ಟು ಮತ್ತು ಸಕ್ಕರೆನ ಯೂಸ್ ಮಾಡಿ ಸ್ವೀಟ್ನ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ. ಮೊದಲಿಗೆ ನಾನು ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಬೌಲಷ್ಟು ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾವು ಯಾವುದೇ ಸ್ವೀಟ್ ಮಾಡಬೇಕಂದ್ರೂ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿದ್ರೆ ಸ್ವೀಟು ಚೆನ್ನಾಗಿ ಬರುತ್ತೆ. ನಂತರ ಕಲ್ಲರಿಗೆ ಅಡಿಗೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಫುಡ್ ಕಲರ್ ಬೇಕು ಅಂದರೂ ಸಹ ಸೇರಿಸ್ಕೋಬೋದು. ಇಲ್ಲಿ 1 ಸ್ಪೂನಷ್ಟು ನಾನು ತುಪ್ಪನ ಚೆನ್ನಾಗಿ ಬಿಸಿ ಮಾಡಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಹಿಟ್ಟು ಮತ್ತು ತುಪ್ಪ ಹೊಂದ್ಕೋಬೇಕು. ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಪುರಿ ಹಿಟ್ಟಿನ ಅದಕ್ಕೆ ಬರಬೇಕು. ಆ ರೀತಿಯಾಗಿ ನಾವು ಚೆನ್ನಾಗಿ ನಾದ್ಕೋಬೇಕು. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಪುರಿ ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ಸಾಫ್ಟಾಗಿರಬೇಕು ಹಿಟ್ಟು. ನೋಡಿ, ಮುಟ್ಟಿದರೆ ಈ ರೀತಿಯಾಗಿ ಸಾಫ್ಟ್ ಇದ್ದರೆ ಸಾಕು. ಒಂದು ಪ್ಲೇಟ್ ಮುಚ್ಚಿ ಅದನ್ನು ಸೈಡಿಗೆ ನೆನೆಯಕ್ಕೆ ಬಿಡೋಣ. ಏಕೆಂದರೆ ನಾವು ಪಾಕ ಮಾಡೋ ತನಕ ಹಿಟ್ಟು ನೆಂದರೆ ಸಾಕು. ಇಲ್ಲಿ ನಾನು 2 ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೆ. ಅದರಲ್ಲಿ ನಾನು 1.5 ಕಪ್ಪಷ್ಟು ನಾನು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಪಾಕನ ಬರೆಸ್ಕೋಬೇಕು. ಇಲ್ಲಿ ಫ್ಲೇವರ್ಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದೆಳೆ ಪಾಕ ಬಂದಿಲ್ಲ, ಬರೋ ಮೂಮೆಂಟ್ ಎಲ್ಲಿದೆ ಅಷ್ಟಿದ್ರೆ ಸಾಕು. ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಏಕೆಂದರೆ ಒಂದೆಳೆ ಪಾಕ ಬಂದರೂ ಸಹ ತಣ್ಣಗಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ ಪಾಕ. ಇಷ್ಟು ಬಂದರೆ ಸಾಕು. ಇದನ್ನು ಸ್ಟವ್ ಆಫ್ ಮಾಡಿ ಮುಚ್ಚಿಡೋಣ. ಏಕೆಂದರೆ ಪಾಕ ತುಂಬಾ ತಣ್ಣಗಾಗಬಾರ್ದು. ಅದರಿಂದ ನಂತರ ಇಲ್ಲಿ ಮಾಡಿಟ್ಕೊಂಡಿರೋವಂಥ ಹಿಟ್ಟನ್ನ ಒಂದ್ಸಲ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಚಿಕ್ಕ ಉಂಡೆಗಳನ್ನಾಗಿ ನಾನು ಮಾಡಿಟ್ಕೊಳ್ತೀನಿ. ಪುರಿನ ರೆಡಿ ಮಾಡಿ ಇಟ್ಕೊಳ್ತೀನಿ ಟ್ರಯಾಂಗಲ್ ಶೇಪಲ್ಲಿ. ಏಕೆಂದರೆ ನಾನು ಇವತ್ತು ಬಾದಾಮಿ ಪುರಿ ಮಾಡ್ತಾ ಇರೋದ್ರಿಂದ ಟ್ರಯಾಂಗಲ್ ಶೇಪಿಗೆ ಎಲ್ಲ ಉಂಡೆಗಳನ್ನು ತಗೊಂಡು ಪುರಿನ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಎಣ್ಣೆಯಲ್ಲಿ ಕರಿಬೋದು. ಎಲ್ಲ ಪುರಿನೂ ನಾನು ಒಂದೇ ಸಲ ಟ್ರಯಾಂಗಲ್ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಳ್ತೀನಿ. ನೋಡಿ, ಈಗ ಒಂದು ಪ್ಲೇಟಲ್ಲಿ ಎಲ್ಲ ಪುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ 2 ಪುರಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಲೋ ಟು ಮೀಡಿಯಮ್ ಉರಿ ಇಟ್ಕೊಂಡು ನಾವು ಪುರಿನ ಬೇಯಿಸ್ಕೋಬೇಕು. ಇಲ್ಲಿ ಕಲ್ಲರು ಬ್ರೌನ್ ಕಲರ್ ಬರುತ್ತೆ. ಏಕೆಂದರೆ ನಾವು ಗೋಧಿ ಹಿಟ್ಟಿನಿಂದ ಮಾಡ್ತಿರೋದು ಇವತ್ತು ಸ್ವೀಟು. ನಾವು ಮೈದೆ ಹಿಟ್ಟಿನಿಂದ ಮಾಡಿದರೆ ಈ ಕಲರ್ ಬರಲ್ಲ, ವೈಟಲ್ಲೇ ಇರುತ್ತೆ ಪುರಿ ಎಲ್ಲ. ನೋಡಿ, ಬ್ರೌನ್ ಕಲರ್ ಇದೆ. ಇದು ಗೋಧಿ ಹಿಟ್ಟಿನಲ್ಲಿ ಮಾಡಿರೋವಂಥ ಪುರಿ. ಈಗ ಪಾಕದಲ್ಲಿ ಹಾಕಿ ಒಂದು 10 ನಿಮಿಷ ಅದು ಪಾಕನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದರಲ್ಲೇ ಬಿಡಬೇಕು. ಏಕೆಂದರೆ ಪಾಕನೂ ಸಹ ತುಂಬ ಬಿಸಿ ಇರಬೇಕು. ಆವಾಗ ಚೆನ್ನಾಗಿ ಪಾಕ ಎಲ್ಲ ಪುರಿಗಳು ಹೀರ್ಕೊಳ್ತವೆ. ನೋಡಿ, ಈಗ ಪಾಕಕ್ಕೆ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ನೆನೆಸಿದ ಮೇಲೆ ಅದನ್ನು ಸಹ ಒಂದು ತೆಗೆದು ಪಾತ್ರೆಗೆ ಉಳಿದಿರೋವಂಥ ಪಾಕ ಎಲ್ಲ ಸೋರಬೇಕು. ಅದಕ್ಕೋಸ್ಕರ ನಾವು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಂಡು ಪಾಕ ಎಲ್ಲ ಸೋರಿದ ನಂತರ ಒಂದು ಪ್ಲೇಟಿಗೆ ಎಲ್ಲ ಪುರಿನ ಎತ್ತಿಟ್ಕೊಂಡು ಅದಕ್ಕೆ ಪುಡಿ ಮಾಡಿರೋವಂಥ ಒಣಕೊಬ್ಬರಿನ ಡಿಪ್ ಮಾಡಿ ಒಂದೊಂದು ಪುರಿಗೂ ಇಟ್ಟರೆ ರುಚಿಯಾಗಿರುತ್ತೆ ಈ ಬಾದಾಮಿ ಪುರಿ. ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಿಂದ ನಾನು ಗೋಧಿ ಹಿಟ್ಟಿನಿಂದ ಬಾದಾಮಿ ಪುರಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.